ನಮಸ್ಕಾರ. ಸವಿ ಶಿಕ್ಷಣ ವಾರ್ತೆಗಳಿಗೆ ಸುಸ್ವಾಗತ. ಓದುತ್ತಿರುವವರು ಸಂಗನಬಸವ ತಳವಾರ 9ನೇ ತರಗತಿ ವಿದ್ಯಾರ್ಥಿ. ಎಲ್ಲರಿಗೂ ನಮಸ್ಕಾರ. ನಾನು ಸಮರ್ಥ ಮಾಚಂಗೂರು 9ನೇ ತರಗತಿ ವಿದ್ಯಾರ್ಥಿ. ಮುಖ್ಯಾಂಶಗಳು: ELC ಕ್ಲಬ್ನ ಅಡಿಯಲ್ಲಿ ನಡೆಯುತ್ತಿರುವ ನಮ್ಮ ಶಾಲಾ ಸಂಸತ್ತಿನ ಚುನಾವಣೆ. ಈ ಚುನಾವಣೆಯನ್ನು ನೈಜ ಚುನಾವಣೆಯ ರೀತಿಯಲ್ಲೇ ಚುನಾವಣೆಯ ಕಿಟ್ ಅನ್ನು ಬಳಸಿ ಮಕ್ಕಳಿಂದಲೇ PRO, APRO, PO ಆಫೀಸರ್ಗಳಾಗಿ ಮತದಾನ ಮಾಡಿದ್ದು ವಿಶೇಷ ಸಂಗತಿಯಾಗಿದೆ. ಈಗ ಸವಿ ಶಿಕ್ಷಣ ವಾರ್ತೆಗಳ ವಿವರ. ನಮ್ಮ ಶಾಲೆಯಲ್ಲಿ ELC ಕ್ಲಬ್ನ ಅಡಿಯಲ್ಲಿ ನಡೆಯುತ್ತಿರುವ ಶಾಲಾ ಸಂಸತ್ತು ಚುನಾವಣೆ ಇಂದು ಭರ್ಜರಿಯಾಗಿ ನಡೆಯುತ್ತಿದೆ. ಇದರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವರದಿಗಾರರಾದ ರಾಘವೇಂದ್ರ ವಾಘಮೋಡಿ ಅವರಿಂದ ಪಡೆಯೋಣ ಬನ್ನಿ. ನಮಸ್ಕಾರ, ನಾನು ರಾಘವೇಂದ್ರ ವಾಘಮೋಡಿ, 9ನೇ ತರಗತಿ ವಿದ್ಯಾರ್ಥಿ. ನಮ್ಮ ಶಾಲೆಯಲ್ಲಿ ELC ಕ್ಲಬ್ ನೋಡಲ್ ಅಧಿಕಾರಿಗಳಾದ ಶ್ರೀಮತಿ ರೊಟ್ಟಿ ಮೇಡಮ್ ಅವರ ಮಾರ್ಗದರ್ಶನದಲ್ಲಿ ಸುಮಾರು 1 ವಾರದಿಂದ ಚುನಾವಣೆ ತಯಾರಿ ಬಹಳ ಉತ್ಸುಕತೆಯಿಂದ ನಡೆಯಿತು. ಬನ್ನಿ ನೋಡೋಣ. तंत्र में सजा ये भारत, सबसे बड़ा त्योहार हमारा, यही कर्तव्य अधिकार हमारा। ಹೆಚ್ಚಿನ ಒತ್ತನ್ನು ಪ್ರೈಸ್ ಕೊಟ್ಟು ಅವನಿಗೆ ಗೆಲ್ಲಿಸಬೇಕು ಅಂತ ಹೇಳ್ತಾರೆ. ಓಟ್ ಹಾಕುವಲ್ಲಿ ಎಲ್ಲರೂ ನಾಲೆಜ್ ಇರೋದಿಲ್ಲ. ತಪ್ಪು ಓಟ್ ಹಾಕಕ್ಕೆ ಹೋಗ್ತೀರಿ ನೀವು, ಏನು ಗೇರಿಯದ ಬಾಕ್ಸ್ ಕೊಟ್ಟಿರ ಎಲ್ಲರಿಗೂ ಗೊತ್ತಾಗುತ್ತೆ. ನಿಮ್ಗೆಲ್ಲರಿಗೂ ಯಾವುದೇ ಪಕ್ಷಕ್ಕೆ ನೀವು ಓಟ್ ಹಾಕ್ಬೇಕಾಗಿತ್ತು ಅಥವಾ ಯಾವುದೇ ಒಂದು ಅಭ್ಯರ್ಥಿಗೆ ಓಟ್ ಹಾಕ್ಬೇಕಾಗಿತ್ತು ಅಂದ್ರೆ ಅದ್ರ ಮುಂದೆ ಒಂದು ಖಾನೆ ಕೊಟ್ಟಿರ್ತೀವಿ. ಖಾನೆ ಒಳಗೆ ನಿಮ್ದು ಒಂದು ಬಾಣ ಚಿಹ್ನೆ ಇರ್ತದೆ, ಏರೋ ಮಾರ್ಕ್ 4 ಬಾಣ. ಇಲ್ಲಿ ನೋಡ್ರಿ, ಇವತ್ತು ಇಲೆಕ್ಷನ್ ಇಲ್ಲ ಹೌದಾ? ವಿವಿಧ ಪಕ್ಷಗಳ ಏನ್ ಮಾಡ್ಕೊಂಡಿರಿ ನೀವು? 5 ಪಕ್ಷಗಳನ್ನ ಮಾಡ್ಕೊಂಡಿರಿ. ಏನ 5 ಪಕ್ಷಗಳನ್ನ ಮಾಡ್ಕೊಂಡಿರಿ. ಎಲ್ಲರೂ ಬಂದ ತಮ್ಮ ಪಕ್ಷದ ಪ್ರಚಾರ ಇವತ್ತು ಈ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಬಂದಾಗ
ಇಲ್ಲಿ ಒಂದು ಪರೀಕ್ಷಾ ಕಾರ್ಯ ನಿಮಿತ್ತ ಬಂದಿದ್ದೆ ನಾನು. ಮತ್ತು ನೋಡಲಿಕ್ಕಾಗಿ ಇಲ್ಲೊಂದು ವಿಶೇಷವಾದಂಥ ಎಲೆಕ್ಷನ್ ಕಾರ್ಯ ಶಾಲಾ ಸಂಸತ್ತಿನ ಚುನಾವಣೆ. ಬಹುತೇಕ ಈ ಚುನಾವಣೆಯನ್ನು ನೋಡಿದಾಗ ಲೋಕಸಭೆ ಚುನಾವಣೆ ಅಂತಲೇ ಸಂಸತ್ತಿಗೆ ನಡೆದಂಥ ಚುನಾವಣೆಯಂತೆ ಎಲ್ಲ ಪ್ರಕ್ರಿಯೆಗಳನ್ನು ಅಲ್ಲಿ ಚುನಾವಣೆಯಲ್ಲಿ ಏನು ನಡೀತದ ಆ ಎಲ್ಲ ಪ್ರಕ್ರಿಯೆಗಳನ್ನು ಇಲ್ಲಿ ಇನ್ಕ್ಲೂಡಿಂಗ್ ಹೊರಗಡೆಯಿಂದ ಯಾವ ರೀತಿಯಾಗಿ ಚುನಾವಣೆಯಲ್ಲಿ ಮತದಾನ ಮಾಡುವಂಥ ಮತದಾರರಿಗೆ ಪ್ರವೇಶ ಹೇಗಿದೆ, ಮತ್ತು ಮೊದಲನೇದಾಗಿ ಹೋಗಿ ಮೊದಲು ತನ್ನ ಐಡೆಂಟಿಫೈ ಮಾಡಬೇಕಾದ್ರೆ APRO ಹತ್ರ ಹೋಗಿ ತಮ್ಮ ಗುರುತಿನ ಚೀಟಿಯನ್ನು ಕೊಟ್ಟು, ನಂತರದಲ್ಲಿ ಮತದಾರನ ಗುರುತಿಸುವಂಥ ಪ್ರಕ್ರಿಯೆ ಆದ ನಂತರ ಒಂದು ಚೀಟಿಯನ್ನು ಕೊಟ್ಟು ಆ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಮತಪತ್ರವನ್ನು ತೆಗೆದುಕೊಂಡು ಇಂಡೆಲಿಬಲ್ ಇಂಕ್ ಹಚ್ಚುವುದು ಸಹಿತ ಇಟ್ಕೊಂಡು ಚುನಾವಣಾ ಏಜೆಂಟರನ್ನು ಸಹಿತ ನೇಮಕ ಮಾಡಿದರು. ಇದು ಸಂಪೂರ್ಣವಾಗಿ ಮಕ್ಕಳಿಗೆ ಭಾಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತದ ಅಂತ ನನಗೆ ಅನ್ನಿಸ್ತು. ಭಾಳಷ್ಟು ನಾನು ಈ ಕಾರ್ಯದಲ್ಲಿ ನೋಡಿದಾಗ ನಾನು ಸಹಿತ ಆನಂದಿಸಿದೆ. ಬಹುತೇಕ ಈ ಮಕ್ಕಳು ಇನ್ನೊಂದು 2 ವರ್ಷಕ್ಕೆ ಇವರು ಮತದಾನ ಪ್ರಕ್ರಿಯೆಗೆ ಸಿದ್ಧರಾಗ್ತಾರೆ. ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಇಲ್ಲೇ ಕೊಟ್ಟಾಗ ಅಲ್ಲಿ ಹೋಗಿ ಯಾವುದೇ ತೊಂದರೆ, ಇವತ್ತು ನಾವು ನೋಡ್ತೇವೆ ಚುನಾವಣೆಗೆ ಹೋದಾಗ ಅಲ್ಲಿ ಎಷ್ಟೋ ಜನ ಕಲ್ತಂದವರು ಸಹಿತ ತೊಂದರೆಗೀಡಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾ ಇರ್ತಾರೆ. ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಮತಪತ್ರವನ್ನು ಸಹಿತ ರೆಡಿ ಮಾಡಿದ್ದಾರೆ. ಇದು ಬಹಳಂತ ಉತ್ತಮವಾದಂಥ ಬೆಳವಣಿಗೆ. ಇದರಲ್ಲಿ ಮಕ್ಕಳಿಗೆ ಚುನಾವಣೆ ಕುರಿತು ಬಹಳಷ್ಟು ಮಾಹಿತಿ ಸಿಗ್ತದೆ ಅಂತ ನನಗನ್ನಿಸ್ತು. ಇದನ್ನು ಸಂಘಟನೆ ಮಾಡಿದಂಥ ಎಲ್ಲ ಈ ಶಿಕ್ಷಕ ಬಂಧುಗಳಿಗೆ ಮತಪತ್ರವನ್ನು ತೆಗೆದುಕೊಂಡು ಇಂಡೆಲಿಬಲ್ ಇಂಕ್ ಹಚ್ಚುವುದು ಸಹಿತ ಇಟ್ಕೊಂಡು ಚುನಾವಣಾ ಏಜೆಂಟರನ್ನು ಸಹಿತ ನೇಮಕ ಮಾಡಿದರು. ಇದು ಸಂಪೂರ್ಣವಾಗಿ ಮಕ್ಕಳಿಗೆ ಭಾಳಷ್ಟು ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತದ ಅಂತ ನನಗನ್ನಿಸ್ತು. ಭಾಳಷ್ಟು ನಾನು ಈ ಕಾರ್ಯದಲ್ಲಿ ನೋಡಿದಾಗ ನಾನು ಸಹಿತ ಆನಂದಿಸಿದೆ. ಬಹುತೇಕ ಈ ಮಕ್ಕಳು ಇನ್ನೊಂದು 2 ವರ್ಷಕ್ಕೆ ಇವರು ಮತದಾನ ಪ್ರಕ್ರಿಯೆಗೆ ಸಿದ್ಧರಾಗ್ತಾರೆ. ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಇಲ್ಲೇ ಕೊಟ್ಟಾಗ ಅಲ್ಲಿ ಹೋಗಿ ಯಾವುದೇ ತೊಂದರೆ, ಇವತ್ತು ನಾವು ನೋಡ್ತೇವೆ ಚುನಾವಣೆಗೆ ಹೋದಾಗ ಅಲ್ಲಿ ಎಷ್ಟೋ ಜನ ಕಲ್ತಂದವರು ಸಹಿತ ತೊಂದರೆಗೀಡಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡ್ತಾ ಇರ್ತಾರೆ. ಅದು ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಉತ್ತಮವಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಮತಪತ್ರವನ್ನು ಸಹಿತ ರೆಡಿ ಮಾಡಿದ್ದಾರೆ. ಇದು ಬಹಳಂತ ಉತ್ತಮವಾದಂಥ ಬೆಳವಣಿಗೆ. ಇದರಲ್ಲಿ ಮಕ್ಕಳಿಗೆ ಚುನಾವಣೆ ಕುರಿತು ಬಹಳಷ್ಟು ಮಾಹಿತಿ ಸಿಗ್ತದೆ ಅಂತ ನನಗನ್ನಿಸ್ತು. ಇದನ್ನು ಸಂಘಟನೆ ಮಾಡಿದಂಥ ಎಲ್ಲ ಈ ಶಿಕ್ಷಕ ಬಂಧುಗಳಿಗೆ ನಾನು ನನ್ನ ಡೈಟ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಹೇಳಬಯಸ್ತೀನಿ. ಜೊತೆಗೆ ಇನ್ನೊಂದು ನೋಡಿದ್ದೆ, ನಾವು ಮತ್ತೆ ಹೊರಗಡೆ ಒಂದು ಗೇಮ್ ಸಹಿತ ಮಾಡಿಸಿದ್ರು. ಅಲ್ಲಿ ನೋಡಿದಾಗ ಅಲ್ಲಿ ಮತದಾರ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು, ಮತದಾನ ಹೆಂಗೆ ಮಾಡಬೇಕು. ಇವತ್ತು ನಾವು ಇಲ್ಲಿ ಇರ್ತೇವೆ, ನಾವು ಪ್ರಾಕ್ಸಿ ವೋಟ್ ಅಂತ ಇರ್ತದೆ, ಅದು ಎಂಥವರಿಗೆ ಬರ್ತದೆ. ನನ್ನ ಒಂದು ಮತಪಟ್ಟಿಯಿಂದ ಇನ್ನೊಂದು ಸ್ಥಾನದಲ್ಲಿ ನನ್ನ ನನ್ನ ಹೆಸರನ್ನು ಬದಲಾವಣೆ ಮಾಡ್ಕೋಬೇಕು. ನಮ್ಮನ್ನು 8ನೇ ಯಾವಾಗ ಬಳಸಬೇಕು, ನಮ್ಮನ್ನು 7ನೇ ಯಾವಾಗ ಬಳಸಬೇಕು ಅಂತಕ್ಕಂಥದ್ದು ಒಂದು ಆಟದ ಮೂಲಕ ಮಾಡಿಸಿದ್ದಾರೆ. ಅಂದರೆ ಒಬ್ಬ ವಿದ್ಯಾರ್ಥಿ ಎಲ್ಲ ಪ್ರಕ್ರಿಯೆಗಳನ್ನು ಮನೆಯಲ್ಲೇ ಕೂತ್ಕೊಂಡು ಸಾಫ್ಟ್ವೇರಲ್ಲಿ ಆ್ಯಪಲ್ಲಿ ತಾನೇ ತಿದ್ಬೋದು ಅಂತಕ್ಕಂಥ ವಿಚಾರವನ್ನು ಈ ಶಿಕ್ಷಕ ಬಂಧುಗಳು ನನಗೂ ಸಹಿತ ಅದನ್ನು ಮಾಹಿತಿಯನ್ನು ಮಾಡಿಕೊಟ್ರು. ಒಳ್ಳೆಯ ಒಂದು ಬೆಳವಣಿಗೆ ಇಲ್ಲಿ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದಲ್ಲಿ ನಡೆದಿದೆ. ಇದನ್ನು ಸಂಘಟಿಸಿದಂಥ ಎಲ್ಲ ಶಿಕ್ಷಕರಿಗೂ ಡೈಟ್ನ ಪರವಾಗಿ ಪುನಃ ಧನ್ಯವಾದಗಳನ್ನ ಹೇಳಿ, ಭಾಳಂತೂ ಒಳ್ಳೆಯ ಪ್ರಕ್ರಿಯೆ ಅಂತ ತಮ್ಮ ಮಾಧ್ಯಮದವರಿಗೂ ಸಹಿತ ನಾನು ಹೇಳಬಯಸ್ತಾ ಇದ್ದೀನಿ. ಪ್ರಕ್ರಿಯೆ ನೋಡ್ರಿ ಲಾಸ್ಟಾಗಿ ಸರ್ಕಾರಿ ಪ್ರೌಢಶಾಲೆಯ ಎಲ್ಲ ಒಂದು ಆತ್ಮೀಯ ಸಹೋದರಿ ಹಾಗೂ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಬಂಧುಗಳಿಗೆ ಇವತ್ತು ಪ್ರೌಢಶಾಲೆ ವಿಭಾಗದಲ್ಲಿ ಚುನಾವಣಾ ಒಂದು ಪ್ರಕ್ರಿಯೆಯ ಪ್ರಾತ್ಯಕ್ಷಿಕೆ ನಡೀತಾ ಇರುತ್ತೆ. ಅದಕ್ಕೆ ನಮ್ಮ ಕಾಲೇಜಿನ ಉಪನ್ಯಾಸಕರನ್ನು ಕೂಡ ಈ ಪ್ರಾತ್ಯಕ್ಷಿಕೆ ವೀಕ್ಷಣೆಗಾಗಿ ಆಹ್ವಾನಿಸಿ ನಾವು ಎಲ್ಲ ವೀಕ್ಷಣೆ ಮಾಡುವಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ಲೋಪವಾಗಬಹುದು. ಚುನಾವಣಾ ಕೆಲಸದಲ್ಲಿ ನಡೀತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ಪ್ರಜಾಪ್ರಭುತ್ವದ ಬಗ್ಗೆ
ಮತದಾನದ ಬಗ್ಗೆ ಮತದಾನದ ರಹಸ್ಯ ಮತ್ತು ಅದರ ಉಲ್ಲಂಘನೆ ಮಾಡಬಾರದು ಬಗ್ಗೆ ಕೂಲಂಕಷವಾಗಿ ಪ್ರತಿಯೊಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಪ್ರೊಸೀಜರ್ಸ್ ಫಾಲೋ ಮಾಡ್ತಾ ಚುನಾವಣಾ ಏಜೆಂಟ್ ತಿಳ್ಕೊಂಡು BRO ಚುನಾವಣಾ ಫಸ್ಟ್ ಯಾರು ಆಫೀಸರ್ ಚುನಾವಣಾ ಕೋರ್ಟ್ ಇರ್ಬೋದು ಪೊಲೀಸ್ ಸಿಬ್ಬಂದಿ ಅವರು ಸರದಿ ಸಾಲಿನಂತೆ ವೋಟರ್ಸ್ ಕಂಪಾರ್ಟ್ಮೆಂಟ್ ಬಿಡೋದು ಹೀಗೆ ಪ್ರತಿಯೊಂದು ನಿಜವಾದ ಚುನಾವಣೆಯಲ್ಲಿ ನಡೆಯುತ್ತಿರುವ ಪ್ರಜೆಗಳೇ ಪ್ರಭುಗಳಾಗುವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಹಾಗೂ ನಮ್ಮ ಶಾಲೆಯ ಮಕ್ಕಳಲ್ಲಿ ನಾಯಕತ್ವ ಗುಣವನ್ನು ಬೆಳೆಸುವ ಉದ್ದೇಶದಿಂದ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಈ ಒಂದು ಶಾಲಾ ಸಂಸತ್ ಚುನಾವಣೆಯನ್ನ ಆಚರಿಸುತ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ನಮ್ಮ ಶಾಲೆಯಲ್ಲಿ ELC ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಮತಿ RS ರೊಟ್ಟಿ ಮೇಡಮ್ ಅವರು ಬಹಳ ವಿಭಿನ್ನವಾಗಿ ಮುತುವರ್ಜಿಯಿಂದ ಒಂದು ವಾರದಿಂದ ಶ್ರಮಪಟ್ಟು ಈ ಒಂದು ಎಲೆಕ್ಷನ್ ಅನ್ನ ತಯಾರಿಗೊಳಿಸಿದ್ದಾರೆ. ಈ ಒಂದು ಎಲೆಕ್ಷನ್ ಅನ್ನ ನಾವು ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ, ಅಕ್ಷರಶಃ ಪ್ರಜಾಪ್ರಭುತ್ವ ಹೇಗೆ ರಚನೆ ಆಗುತ್ತೋ ಅದೇ ಮಾದರಿಯಲ್ಲಿ ರಚನೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ವಿಶೇಷವಾದದ್ದು ಅಂತ ಹೇಳ್ತೀನಿ. ಮತ್ತೆ ಈ ಎಲೆಕ್ಷನ್ ಅನ್ನ ಹೆಂಗಿರುತ್ತೆ ಅಂತಂದ್ರೆ 12 ಜನ ಅಭ್ಯರ್ಥಿಗಳು ಇದರಲ್ಲಿ ಸ್ಪರ್ಧಾಳುಗಳಾಗಿ ನಿಂತ್ಕೊಳ್ತಾರೆ. ಆದರೆ ಪಕ್ಷಗಳು 5, ಒಂದೊಂದು ಪಕ್ಷದಲ್ಲಿ 12 ಅಭ್ಯರ್ಥಿಗಳು ಸ್ಪರ್ಧಾಳುಗಳಾಗಿರ್ತಾರೆ. ಇಲ್ಲಿ ಆ ಒಂದು ಪಕ್ಷದಲ್ಲಿ 12 ಅಭ್ಯರ್ಥಿಗಳು, ಆ 12 ಅಭ್ಯರ್ಥಿಗಳನ್ನ ಆ ವಿದ್ಯಾರ್ಥಿಗಳೇ ಆಯ್ಕೆ ಮಾಡ್ಕೊತಾರೆ. ಹೇಗೆ ಅಂತಂದ್ರೆ ನಮ್ಮ ಶಾಲೆಯ 8 ವಿಭಾಗಗಳಿಂದ ಒಬ್ಬೊಬ್ಬ ವಿದ್ಯಾರ್ಥಿಯನ್ನ ಕಡ್ಡಾಯವಾಗಿ ಆಯ್ಕೆ ಮಾಡಿಕೊಳ್ಳಲೇಬೇಕು. ಇನ್ನು 4 ವಿದ್ಯಾರ್ಥಿಗಳನ್ನ ತಮ್ಗೆ ಇಚ್ಛೆ ಬಂದಂತ ಯಾವ ಕ್ಲಾಸ್ನಲ್ಲಿ ಯಾವ ವಿಭಾಗದಿಂದಾದ್ರೂ ತೆಗೆದುಕೊಳ್ಬಹುದು. ಆಮೇಲೆ ಯಾರು ಬಹುಮತವನ್ನ ಗಳಿಸ್ತಾರೋ ಆ ಬಹುಮತ ಬಂದ ಆದ್ಮೇಲೆ ಅವರನ್ನ ಅಧಿಕಾರಕ್ಕೆ ನಾವು ಸರ್ಕಾರ ರಚನೆ ಮಾಡಿಕೊಳ್ಳೋದಕ್ಕಾಗಿ ಬಿಟ್ಟು ಕೊಡ್ತೀವಿ. ಇಲ್ಲಿ ನಾವು ಒಂದು ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದೀವಿ ಹೊರತು ಅವರಿಗೆ ನಾವು ಇವರನ್ನೇ ಆಯ್ಕೆ ಮಾಡಿ ಇವರನ್ನೇ ತಗೊಳ್ರಂತ ಒಂದು ಸ್ವಲ್ಪ ಹೇಳಿಲ್ಲ, ಕೇವಲ ಮಾರ್ಗದರ್ಶನ ಮಾಡಿದ್ವಿ. ಆ ಮಕ್ಕಳಲ್ಲಿರ್ತಕ್ಕಂಥ ನಾಯಕತ್ವದ ಗುಣವನ್ನ ನೋಡಿ ನಮ್ಮ ಸಿಬ್ಬಂದಿಯವರು ಎಷ್ಟು ಸಂತೋಷ ಪಟ್ರಂತಂದ್ರೆ ನಿಜವಾಗ್ಲೂ ನಾವು ನಮ್ಮ ಮಕ್ಕಳಲ್ಲಿ ಈ ಒಂದು ನಾಯಕತ್ವ ಗುಣ ಐತಿ, ಇಷ್ಟೊಂದು ಸಂವಹನ ಅವರಲ್ಲಿ ಕೌಶಲ್ಯ ಐತಿ ಅಂತ ಹೇಳಿ ನಾವು ಗಮನಿಸಿರ್ಲೇ ಇಲ್ಲ. ಇದೆಲ್ಲವನ್ನ ನೋಡಿ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತೆ ನಾವುಗಳೆಲ್ಲ ಬಹಳಷ್ಟು ಸಂತೋಷ ಪಟ್ವಿ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಶಾಲೆಯ ಇನ್ನೊಬ್ಬ ಗುರುಗಳಾಗಿರ್ತಕ್ಕಂಥ ಶ್ರೀ ಮಕಾಂದಾರ್ ಅನ್ನುವಂತಹ ಗುರುಗಳು ನಮ್ಮ ಶಾಲೆಯಲ್ಲಿ ಚುನಾವಣಾಧಿಕಾರಿಗಳಾಗಿ ಕೆಲಸ ನಿರ್ವಹಿಸುವಂತಹ ವಿದ್ಯಾರ್ಥಿಗಳಿಗೆ 1 ತಾಸಿನ ತರಬೇತಿಯನ್ನು ಕೂಡ ಕೊಟ್ಟರು. ಇದೊಂದು ಬಹಳ ವಿಶೇಷ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಒಂದು ಎಲೆಕ್ಷನ್ ಹೆಂಗಿದೆ ಅಂತಂದ್ರೆ ಮಕ್ಕಳಿಂದ ಮಕ್ಕಳಿಗಾಗಿ ರಚನೆಯಾಗಿರ್ತಕ್ಕಂತಹ ಇದು ಶಾಲಾ ಸಂಸತ್ತು ಅಂತ ಹೇಳಿ ಇಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಿಳಿಸಿಕೊಡುವಂತಹ ಉದ್ದೇಶ ಈ ನಮ್ಮ ಚುನಾವಣೆಯ ಉದ್ದೇಶ ಆಗಿದೆ ಅಂತ ಹೇಳಿ ನಾನು 2 ಮಾತುಗಳನ್ನು ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.